ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಮಾವಿನ ಹಣ್ಣಿನ ಸೀಸನ್ ಮುಗೀತು, ಹಲಸಿನ ಹಣ್ಣಿನ ಸೀಸನ್ ಮುಗೀತು, ಈಗ ಮತ್ತೊಂದು ಹಣ್ಣಿನ ಸೀಸನ್ ನಡೀತಾ ಇದೆ. ಸಾಮಾನ್ಯವಾಗಿ ಡಯಾಬಿಟೀಸ್ ಇರೋರು ಹಣ್ಣು ತಿನ್ನೋ ಮುಂಚೆ ಯೋಚನೆ ಮಾಡ್ತಾರೆ, ಸಿಹಿ ಇದೆ ತಿನ್ಲಾ ಬೇಡವಾ ಅಂತ. ಬಟ್ ಈ ಹಣ್ಣನ್ನ ಪರ್ಟಿಕ್ಯುಲರ್ ಆಗಿ ಡಯಾಬಿಟೀಸ್ ಇರೋರು ತಿನ್ನಿ ಅಂತ ಹೆಲ್ತ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಎಸ್, ನಾವೆಲ್ಲ ಓಡಾಡುವಾಗ ರೋಡ್ ಸೈಡ್ ಅಲ್ಲಿ ಸಖತ್ತಾಗಿ ಜೋಡಿಸಿರೋದನ್ನ ನೋಡಿರ್ತೀವಲ್ವಾ. ಐ ಆಮ್ ಟಾಕಿಂಗ್ ಅಬೌಟ್ ನೇರಳೆ ಹಣ್ಣು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಡಯಾಬಿಟೀಸ್ ಇರೋರು ಯಾಕೆ ಈ ಹಣ್ಣನ್ನು ತಿನ್ಬೇಕು, ಇದರಲ್ಲಿರುವಂತಹ ರಿಚ್ ಹೆಲ್ತ್ ಬೆನಿಫಿಟ್ಸ್ ಏನು, ಅಂಡ್ ಇದೆಲ್ಲದರ ಜೊತೆಗೆ ಈ ನೇರಳೆ ಹಣ್ಣಿನ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ನನಗಂತೂ ಅದನ್ನ ಕೇಳಿ ವಾವ್ ಅನಿಸ್ತು, ಸರ್ಪ್ರೈಸಿಂಗ್ ಅನಿಸ್ತು. ಐ ಹೋಪ್ ನಿಮ್ಗೂ ಹಾಗೆ ಅನ್ಸುತ್ತೆ. ಮಿಸ್ ಮಾಡದೆ ನೋಡ್ತಾರಿ. ಇದ್ರ ಜೊತೆಗೆ ಇದರ ಹೆಚ್ಚಿನ ಬೆನಿಫಿಟ್ ತಗೊಳ್ಳೋದಕ್ಕೆ ನೇರಳೆ ಹಣ್ಣನ್ನ ಕೊಂಡುಕೊಳ್ಳುವಾಗ ಕೆಲವು ಟ್ರಿಕ್ಸ್ ಇದೆ. ಈ ಎಲ್ಲವನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ಮುಂಚೆ ನೇರಳೆ ಹಣ್ಣು ಕೊಂಡ್ಕೊಳ್ಳೋಣ ಬನ್ನಿ. ಬಿಗಿನಿಂಗ್ ಅಲ್ಲೇ ಹೇಳಿದೆ, ನೇರಳೆ ಹಣ್ಣನ್ನ ಕೊಂಡುಕೊಳ್ಳುವಾಗ ಒಂದು ಟ್ರಿಕ್ ಇದೆ ಅಂತ. ಅದೇನು ಅಂತ ಹೇಳ್ತೀನಿ. ರೀಸೆಂಟ್ ಆಗಿ ಒಂದು ಟಾಕ್ ಸೆಷನ್ ಅಟೆಂಡ್ ಮಾಡಿದ್ದೆ. ಅದ್ರಲ್ಲಿ ಒಬ್ರು ಹೆಲ್ತ್ ಎಕ್ಸ್ಪರ್ಟ್ ಹೇಳಿದ್ರು, ನೇರಳೆ ಹಣ್ಣನ್ನ ಕೊಂಡುಕೊಳ್ಳುವಾಗ ಸಾಧ್ಯವಾದಷ್ಟು ಮೀಡಿಯಂ ಸೈಜ್ ಅಥವಾ ಚಿಕ್ಕದಾಗಿದ್ರೆ ಅದರಲ್ಲಿ ಇನ್ನೂ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ, ರಿಚ್ ಆಗಿರುತ್ತೆ ಅಂತ. ಸೊ ನೀವು ಕೂಡ ಪರ್ಚೇಸ್ ಮಾಡುವಾಗ ಸಾಧ್ಯವಾದಷ್ಟು ಈ ಮೀಡಿಯಂ ಸೈಜ್ ನ ಕೊಂಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೇರಳೆ ಹಣ್ಣು ತಗೊಂಡಿದ್ದಾಯ್ತು. ಈಗ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಮಾಡೋದಕ್ಕೆ ಮನೆಗೆ ಹೋಗ್ತಾ ಇದೆ. ಈ ನೇರಳೆ ಹಣ್ಣಿನ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಸಾಮಾನ್ಯವಾಗಿ ನಾವು ಪೂಜೆ ಮಾಡ್ಸಕ್ ಹೋದ್ರೆ ಸಂಕಲ್ಪ ಅಂತ ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಖಂಡೆ ಅಂತ. ಇಲ್ಲಿ ಜಂಬೂ ದ್ವೀಪ ಅಂತ ಬಂತಲ್ಲ, ನಮ್ಮ ಭಾರತದ ಮುಂಚಿನ ಹೆಸರು ಜಂಬೂ ದ್ವೀಪ ಅಂತ ಇತ್ತು ಅಂತ ಇದ್ರ ಮೂಲಕ ತಿಳ್ಕೊಳ್ಬಹುದು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಜಂಬೂ ಅಂದ್ರೆ ನೇರಳೆ ಮರಗಳು ಯಥೇಚ್ಛವಾಗಿ ಇತ್ತಂತ ಕಾಲದಲ್ಲಿ. ಈ ನೇರಳೆ ಹಣ್ಣನ್ನ ದೇವರ ಹಣ್ಣು ಅಂತ ಕೂಡ ಕರೀತಾರೆ. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋದಾಗ ಈ ಹಣ್ಣನ್ನ ತಿಂತಿದ್ನಂತೆ. ರಾಮಾಯಣದಲ್ಲಿ ಜಂಬೂ ಫಲಂ ಅಂತ ಕೂಡ ಉಲ್ಲೇಖ ಇದೆ. ಇನ್ನು ಆಯುರ್ವೇದ ಈ ಒಂದು ಹಣ್ಣಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೆ. ಯಾಕಂದ್ರೆ ಆಯುರ್ವೇದದಲ್ಲಿ ಸಾಕಷ್ಟು ಔಷಧೋಪಚಾರಗಳನ್ನ ಈ ಹಣ್ಣನ್ನ ಬಳಸಿ ಮಾಡ್ತಾರೆ. ಹಾಗಾಗಿನೇ ಜಂಬೂ ಸೀಡ್ಸ್, ಜಂಬೂ ಟ್ಯಾಬ್ಲೆಟ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಸಂಸ್ಕೃತದಲ್ಲಿ ಈ ಹಣ್ಣಿಗೆ ಮಹಾಫಲ ಅಂತ ಕರೀತಾರೆ. ಮಹಾ ಅನ್ನೋ ಪದ ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಹೇಳಿ? ಮಹಾಭಾರತ, ಮಹಾನಟಿ, ಮಹಾಮಂಗಳಾರತಿ. ಅಂದ್ರೆ ಮಹಾ ಅನ್ನೋ ಪದ ಅಂದ್ರೆ ಹ್ಯೂಜ್ ಅಥವಾ ಗ್ರೇಟ್ ಅನ್ನೋದನ್ನ ಬಿಂಬಿಸುತ್ತೆ. ಹಾಗಾಗಿನೇ ಬಹುಶಃ ಈ ಹಣ್ಣಿಗೆ ಮಹಾಫಲ ಅಂತ ಇಟ್ಟಿದ್ದಾರೆ. ಇದರಲ್ಲಿರುವಂತಹ ಹ್ಯೂಜ್ ಹೆಲ್ತ್ ಬೆನಿಫಿಟ್ಸ್ ನೋಡಿ ಅಂತ ನನಗನ್ಸುತ್ತೆ. ಓಕೆ, ಹಾಗಿದ್ರೆ ಈ ಮಹಾಫಲ ಜಂಬೂ ನೇರಳೆ ಹಣ್ಣನ್ನ ಬಳಸಿ ವೈರಲ್ ಆಗ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ರೆಸಿಪಿ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ನೇರಳೆ ಹಣ್ಣಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ. ಎಸ್ಪೆಷಲಿ ಬೀಜದಲ್ಲಿ ಜಾಂಬೋಲಿನ್ ಮತ್ತೆ ಜಾಂಬೋಸಿನ್ ಪ್ರಾಪರ್ಟೀಸ್ ಇದೆ. ಇದು ಸ್ಟಾರ್ಚ್ ನಿಂದ ಶುಗರ್ ಕನ್ವರ್ಷನ್ ನ ಸ್ಲೋ ಮಾಡೋದ್ರಿಂದ ಬ್ಲಡ್ ಶುಗರ್ ಸ್ಟೇಬಲ್ ಆಗಿರಿಸುತ್ತೆ. ಡಯಾಬಿಟೀಸ್ ಇರೋರ್ಗೆ ತುಂಬಾ ಒಳ್ಳೇದು. ಇದರಲ್ಲಿರೋ ಫೈಬರ್ ಅಂಶ ಕಾನ್ಸ್ಟಿಪೇಷನ್, ಆಸಿಡಿಟಿ, ಗ್ಯಾಸ್ ಸಮಸ್ಯೆಗಳಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಲೋ ಕ್ಯಾಲರೀಸ್ ಇರೋದ್ರಿಂದ ವೇಟ್ ಲಾಸ್ಗೂ ಸಹಾಯ ಮಾಡುತ್ತೆ. ಇನ್ನು ವೈಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಗ್ಲೋ ಮಾಡಿ ಏಜಿಂಗ್ ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಪೊಟ್ಯಾಷಿಯಂ ಅಂಶ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡಿ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಕ್ಕೆ ಸಹಾಯ ಮಾಡೋದ್ರಿಂದ ಹಾರ್ಟ್ಗೂ ಒಳ್ಳೇದು. ನೇರಳೆ ಹಣ್ಣಿನ ಆಸ್ಟ್ರಿಂಜೆಂಟ್ ನೇಚರ್ ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೇದು. ಗಮ್ಸ್ ನ ಸ್ಟ್ರಾಂಗ್ ಮಾಡಿ ಮೌತ್ ಇನ್ಫೆಕ್ಷನ್ಸ್ ಇದ್ರೆ ಕಮ್ಮಿ ಮಾಡುತ್ತೆ. ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರುವಂತಹ ಜಾಮೂನ್ ಶಾರ್ಟ್ಸ್ ನ ಈಗ ನಾನು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಬ್ವಿಯಸ್ಲಿ ನೇರಳೆ ಹಣ್ಣು ಬೇಕು, ಬೆಲ್ಲ, ಬ್ಲಾಕ್ ಸಾಲ್ಟ್ ಅಂಡ್ ಪುದೀನ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ. ಬನ್ನಿ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋಣ.
ಇಟ್ಸ್ ಟೂ ಗುಡ್. ಜಾಮೂನ್ ಶಾರ್ಟ್ಸ್, ನೇರಳೆ ಹಣ್ಣಿನ ಜ್ಯೂಸ್ ಸಖತ್ತಾಗಿದೆ. ಆ ಸೀಸನ್ ಅಲ್ಲಿ ನೀವು ಕೂಡ ಆ ಫ್ರೂಟ್ ನ ತಿಂದು ಅಥವಾ ಅದ್ರ ಜ್ಯೂಸ್ ನ ಮಾಡ್ಕೊಂಡು ಎಂಜಾಯ್ ಮಾಡಿ ಅದರ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್ ನ ನೀವು ಕೂಡ ಪಡ್ಕೊಳ್ಳಿ. ಇನ್ನೊಂದಷ್ಟು ಇದೇ ರೀತಿಯ ಹೆಲ್ದಿ ಇನ್ಫಾರ್ಮೇಶನ್ ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್.